ದಿನಾಂಕ 4/3/2023 ಸಮಾಜ ವಿಜ್ಞಾನ ನಡೆಯಲಿದೆ. ಸೊ ಆ ಸಮಾಜ ವಿಜ್ಞಾನದಲ್ಲಿ ಇವತ್ತು ಭಾಗ 1ರಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಎರಡೂ ಭಾಗಗಳು ಸೇರಿ 50ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತಾವೆ. ಸೊ ಯಾರು ಸೈನ್ಸಲ್ಲಿ ನಾವು ಹಾಕಿರ್ತಕ್ಕಂಥ ಕ್ಲಿಯರ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು 1 ಮತ್ತು 2ನೇ ಭಾಗ ನೋಡಿದಿರಲ್ಲ, 52 ಮಾರ್ಕ್ಸ್ಗಳ ಕನ್ಸೆಪ್ಟ್ಗಳನ್ನು ನಾವು ನಿಮಗೆ ಆಲ್ರೆಡಿನೇ ಹೇಳಿದ್ದೀವಿ. 52 ಮಾರ್ಕ್ಸ್, ಇಟ್ಸ್ ನಾಟ್ ಈಸಿ ಟು ಸೆಕ್ಯೂರ್. ಓಕೆ, ಸೊ 1-2 ವಿಡಿಯೋಗಳಲ್ಲಿ 52 ಮಾರ್ಕ್ಸ್ ಕನ್ಸೆಪ್ಟ್ಗಳನ್ನು ಹೇಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಸೊ ಸುಮ್ಮನೆ ನಾವು ಮೇಲೆ ನಿಮಗೆ ಬಹು ನಿರೀಕ್ಷಿತ ಅಂತ ಹಾಕಿ ಹೇಳೋದಲ್ಲ. ಸೊ ಯಾರು ಕ್ಲಿಯರ್ ಆಗಿ ನೋಡಿದ್ದೀರಲ್ಲ, ಖಂಡಿತವಾಗಿ 52 ಅಂಕಗಳ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದಾವೆ, ತಾವು ನೋಡ್ಬೋದು. ಸೊ ಏನೇ ಆಗಲಿ, ಹಿಂದಿನ ಎಲ್ಲ ವಿಡಿಯೋಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬಾ ಕ್ವಾಲಿಟಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದೀವಿ. ಸಮಾಜ ವಿಜ್ಞಾನದಲ್ಲಿದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಿಂದ ಮಿನಿಮಮ್ ನಾವು 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾನ್ಸ್ಟಾಂಟಿನೋಪಲ್ ನಗರ ಬಗ್ಗೆ ನೋಡ್ಕೊಂಡೋಗಿ, ಸಮುದ್ರ ಮಾರ್ಗ ಕಂಡುಹಿಡಿಯಲಿಕ್ಕೆ ಕಾರಣ ಏನು, ಯುರೋಪ್ ವ್ಯಾಪಾರದ ಕಂಪನಿಗಳು, ಫ್ರೆಂಚರು, ಡಚ್ಚರು, ಇಂಗ್ಲೀಷರು, ಪೋರ್ಚುಗೀಸರು ಅವ್ರ ಬಗ್ಗೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ಮತ್ತು ಬಕ್ಸಾರ್ ಕದನದ ಪರಿಣಾಮದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಖಂಡಿತವಾಗಿ ನಿಮ್ಮ ಸ್ಕೋರ್ ಏನಾಗ್ತದೆ, ಹೆಚ್ಚಾಗೇ ಆಗ್ತದೆ. ಇನ್ನು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಮೇನ್ ಆಗಿ ನೀವು ಮೊದಲ ಆಂಗ್ಲೋ ಮರಾಠ ಯುದ್ಧ ಬಗ್ಗೆ ಅಭ್ಯಾಸವನ್ನು ಮಾಡ್ಕೊಂಡೋಗಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು, 3ನೇ ಆಂಗ್ಲೋ ಮರಾಠ ಯುದ್ಧ, ಎಲ್ಲ ಒಂದು ಆಂಗ್ಲೋ ಮರಾಠ ಯುದ್ಧಗಳ ಯಾವೆಲ್ಲ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು, ಯಾರ ನಡುವೆ ನಡೀತು, ಪರಿಣಾಮ ಏನು ಅನ್ನೋದನ್ನು ನೋಡ್ಕೊಡ್ರಿ. ಖಂಡಿತ 2 ಮಾರ್ಕ್ ಕ್ವಶನ್ಸ್ಗಳು ಅಲ್ಲಿಂದ ನೀವು ತಗೋತೀರಿ. ಇನ್ನು 3ನೇ ಪಾಠ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ನೋಡ್ಕೊಂಡೋಗಿ, ಬ್ರಿಟಿಷ್ ಶಿಕ್ಷಣದ ಭಾರತೀಯರ ಮೇಲಾಗಿರುವ ಪರಿಣಾಮಗಳು, ಬ್ರಿಟಿಷ್ ಶಿಕ್ಷಣದಿಂದ ಬ್ರಿಟಿಷರ ಕಂದಾಯ ನೀತಿಯಿಂದ ಭಾರತೀಯ ರೈತರ ಮೇಲಾಗಿರ್ತಕ್ಕಂಥ ಪರಿಣಾಮ, ರೆಗ್ಯುಲೇಟಿಂಗ್ ಕಾಯ್ದೆ ನಿಬಂಧನೆಗಳು, 1919 ಮತ್ತು 1935 ಕಾಯ್ದೆ ನೋಡ್ಕೊಂಡೋಗಿ. ಖಂಡಿತವಾಗಿ 2ರಿಂದ 3 ಮಾರ್ಕ್ಸ್ಗಳನ್ನು ತಾವೇನು ಮಾಡ್ತೀರಿ, ಈ ಕನ್ಸೆಪ್ಟ್ಗಳಿಂದ ಖಂಡಿತವಾಗಿ ವಿದ್ಯಾರ್ಥಿಗಳು ಪಡಿತೀರಿ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳಲ್ಲಿ ನೋಡೋದಾದರೆ, ಸೊ ಇಲ್ಲಿ ನೀವುಗಳು ಏನು ಮಾಡಬೇಕಾಗಿದೆ ಅಂತಂದರೆ, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ನೋಡ್ಕೊಂಡೋಗಿ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು, ದೋಂಡಿಯಾ ವಾಗ್ ಮತ್ತು ಸಂಗೊಳ್ಳಿ ರಾಯಣ್ಣನ ಪಾತ್ರ ಏನಿದೆಲ್ಲ ಅದನ್ನು ಸ್ವಲ್ಪ ನೋಡ್ಕೊಂಡೋಗಿ. ಇಲ್ಲಿನೂ ಕೂಡ ಮಿನಿಮಮ್ 2ರಿಂದ 3 ಮಾರ್ಕ್ಸ್ ಕ್ವಶನ್ಸ್ಗಳು ತಾವುಗಳು ಬರ್ತೀರಿ. ಕೊಡಗು ದಂಗೆ, ಕೊಡಗಿನಲ್ಲಿ ಪುಟ್ಟಬಸಪ್ಪ, ಸುರಪುರದಲ್ಲಿ ಶಿವಪ್ಪ ನಾಯಕ ಬರ್ತಾರೆ, ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ವಿದ್ಯಾರ್ಥಿಗಳ ನೀವುಗಳು ಬ್ರಹ್ಮ ಸಮಾಜದ ಬಗ್ಗೆ ನೋಡ್ಕೊಂಡು ಹೋಗಲೇಬೇಕು. ಆಮೇಲೆ ಸತ್ಯಶೋಧಕ ಸಮಾಜ ಮಾಡಿರ್ತಕ್ಕಂಥ ಸುಧಾರಣೆಗಳು, ಅಲಿಗರ್ ಚಳವಳಿ, ಸ್ವಾಮಿ ವಿವೇಕಾನಂದರು ಮತ್ತು ಅವರ ಒಂದು ರಾಮಕೃಷ್ಣ ಮಿಷನ್ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿಂದನೂ ಕೂಡ ನಿಮಗೆ 2ರಿಂದ 3 ಅಂಕಗಳ ಪ್ರಶ್ನೆಗಳು ಬರ್ತಾವೆ. ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳಲ್ಲಿ ಕೋಮುವಾದ ಬಗ್ಗೆ ನೋಡ್ಕೊಂಡೋಗಿ. ಕೋಮುವಾದ ಬಗ್ಗೆ ಬಹಳ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಸಾಕ್ಷರತೆ ಹೆಚ್ಚಳಕ್ಕಾಗಿ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದಾವೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನಿದಾವೆ, ಬಡತನ ನಿವಾರಣೆಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿಂದನೂ ಕೂಡ 2ರಿಂದ 3 ಮಾರ್ಕ್ಸ್ ಕ್ವಶನ್ಸ್ಗಳು ನೀವು ಪಡಿತೀರಿ. ಇನ್ನು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಭಾರತ ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣ ಏನಿದೆ, ಭಾರತ ಚೀನಾ ಬಾಂಧವ್ಯ ಹದಗೆಡಲಿಕ್ಕೆ ಏನು ಕಾರಣ, ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಹೇಗಿದೆ ಅನ್ನೋದನ್ನು ನೋಡ್ಕೊಂಡೋಗಿ. ಇಲ್ಲಿನೂ ಕೂಡ 2 to 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಪಡಿತೀರಿ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ, ಅಥವಾ ಈ ಅಸ್ಪೃಶ್ಯತೆ ನಿವಾರಣೆಗಾಗಿ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿಂದನೂ ಕೂಡ ತಮಗೆ ಏನು ಮಾಡ್ಬೋದು, ಕ್ವಶನ್ಸ್ಗಳು ಬರ್ಬೋದು. ಮಿನಿಮಮ್ 2 to 3 ಮಾರ್ಕ್ಸ್ಗಳನ್ನು ಪಡಿತೀರಿ. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ ಶ್ರಮ ವಿಭಜನೆ ಅರ್ಥ ಮತ್ತು ಶ್ರಮ ವಿಭಜನೆಗೆ ಕಾರಣಗಳು. ಮೋಸ್ಟ್ ಇಂಪಾರ್ಟೆಂಟ್, ನಿರುದ್ಯೋಗದ ಅರ್ಥ, ವಿಧಗಳು, ಕಾರಣ, ಪರಿಣಾಮಗಳನ್ನು ನೋಡ್ಕೊಂಡೋಗಿ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಅಂದರೆ ಏನು, ಅದರ ಅರ್ಥ, ಅದರಲ್ಲಿ ಯಾರು ಬರ್ತಾರೆ ಅನ್ನೋದನ್ನು ವಿತ್ ಉದಾಹರಣೆ ಮತ್ತು ವ್ಯತ್ಯಾಸ ಡಿಫ್ರೆನ್ಸಿಯೇಷನ್ಗಳನ್ನು ಮಾಡೋದು ಕ್ವಶನ್ಸ್ಗಳು ಕೂಡ ಅಲ್ಲಿ ಬರ್ತದೆ. ಇನ್ನು ಭಾರತದ ಭೌಗೋಳಿಕ ಸ್ಥಾನ ಮತ್ತು ಲಕ್ಷಣಗಳಲ್ಲಿ ನೋಡೋದಾದರೆ, ಭಾರತದ ಸ್ಥಾನ ಹೇಗಿದೆ, ಭಾರತದ ಭೂಮೇರೆ ಮತ್ತು ನೆರೆ ರಾಷ್ಟ್ರಗಳೇನು, ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ನೋಡ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಅದ, ವಿಶೇಷವಾಗಿ ಹಿಮಾಲಯ ಪರ್ವತದಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸಗಳನ್ನು ನೋಡ್ಕೊಂಡೋಗಿ. 2 ಮಾರ್ಕ್ಸ್ ಡೆಫಿನೆಟ್ ಆಗಿ ತಗೋತೀರಿ. ಭಾರತದ ಋತುಗಳಿದಾವೆ. ಭಾರತದಲ್ಲಿ ಋತುಮಾನಗಳು, ವಾಯುಗುಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೋಡ್ಕೊಂಡೋಗಿ. ಅದರಿಂದನೂ ಕೂಡ ಕ್ವಶನ್ಸ್ಗಳು ಬರ್ತದೆ. ವಿಶೇಷವಾಗಿ ಈ ಒಂದು ಪ್ರಶ್ನೆ ನೋಡಿ, ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡ್ತಕ್ಕಂಥ ಜೂಜಾಟ. ಇದನ್ನು ಹೇಳಿಕೆ ಸಮರ್ಥಿಸಿರಿ ಅಂತಲೂ ಕೂಡ ಕೇಳ್ತಾರೆ. ಭಾರತದ ಮಣ್ಣುಗಳು ಪಾಠ ಇದೆ. ಈ ಭಾರತದ ಮಣ್ಣುಗಳು ಪಾಠದಲ್ಲಿ ನೀವು ಮಣ್ಣಿನ ಸಂರಕ್ಷಣೆ ಮಾಡಲಿಕ್ಕೆ ಯಾವೆಲ್ಲ ವಿಧಾನಗಳನ್ನು, ಸಜೆಷನ್ಗಳನ್ನು ಮಾಡ್ತೀರಿ, ಸಲಹೆಗಳನ್ನು ಕೊಡ್ತೀರಿ, ಮತ್ತು ಮಣ್ಣು ಸಹಿತಕ್ಕೆ ಕಾರಣಗಳು ಏನಿದಾವ, ಮಣ್ಣು ಸಹಿತಕ್ಕೆ ಪರಿಣಾಮ ಏನು ಅನ್ನೋದನ್ನು ಸಹಿತನೂ ಕೂಡ ನೋಡ್ಕೊಂಡೋಗಿ. ಮತ್ತು ಭಾರತದಲ್ಲಿ ಯಾವೆಲ್ಲ ಮಣ್ಣಿನ ವಿಧಗಳಿದಾವ,
ಸೊ ಆ ಒಂದು ಮಣ್ಣಿನ ವಿಧ ಎಲ್ಲಿ ಹಂಚಿಕೆ ಆಗದ, ಅದರಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳಿತೀವಿ, ಅದರ ಋತುಮಾನ ವಾಯುಗುಣಕ್ಕೆ ಅನುಗುಣವಾಗಿ ಹೇಗಿದೆ ಅನ್ನೋದನ್ನು ನೋಡ್ಕೊಡ್ರಿಗೆ ಅಲ್ಲಿನೂ ಕೂಡ 2 ರಿಂದ 3 ಮಾರ್ಕ್ಸ್ ಕ್ವಶನ್ಸ್ಗಳು ಪಡ್ಕೋತೀರಿ. ಇನ್ನು ಭಾರತದ ಅರಣ್ಯಗಳಲ್ಲಿ ನೋಡೋದಾದರೆ ಭಾರತದ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ಇದ್ದಾವೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಯಾವಿದಾವೆ ಅನ್ನೋದನ್ನು ನೋಡ್ಕೊಡ್ರಿ. ಹಿಂದೆ ಅರಣ್ಯದ ಪ್ರಾಮುಖ್ಯತೆ, ಅರಣ್ಯ ಸಂರಕ್ಷಣೆಗೆ ನೀವು ಕೊಡ್ತಕ್ಕಂಥ ಸಲಹೆಗಳು, ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಇಲ್ಲಿಂದ ಬಹಳ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಭಾರತದ ಜಲಸಂಪನ್ಮೂಲ ನೋಡೋದಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನೀರಾವರಿಯ ಅರ್ಥ, ನೀರಾವರಿಯ ವಿಧ, ನೀರಾವರಿಯ ಮಹತ್ವ, ಇಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಬರ್ತಾವೆ. ಸೊ ಯಾವೆಲ್ಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿದ್ದಾವೆ, ಯಾವ ನದಿಗೆ ಕಟ್ಟಿದಾರ, ಉದ್ದೇಶ ಏನು, ಓಕೆ ಅದನ್ನು ನೋಡ್ಕೊಂಡೋಗಿ. ಆಮೇಲೆ ಇಲ್ಲಿ ಮಳೆ ಕೊಯ್ಲು ಮತ್ತು ಮಳೆ ನೀರು ಸಂಗ್ರಹಣೆ ಅಂತ ಒಂದು ಬರ್ತದೆ, ಅದನ್ನು ನೋಡ್ಕೊಂಡೋಗಿ ಅದರಿಂದನೂ ಕೂಡ ಕ್ವಶನ್ಸ್ಗಳು ಬರ್ಬೋದು. 2 ಮಾರ್ಕ್ಸ್. ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ನೋಡೋದಾದರೆ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನು, ಎಷ್ಟು ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಧನೆ ಮಾಡಿದ್ದೀವಿ, ಹಸಿರು ಕ್ರಾಂತಿ ಮತ್ತು ನೀತಿ ಆಯೋಗದ ಬಗ್ಗೆ ನೋಡ್ಕೊಂಡೋಗಿ 2 ಅಂಕ ಡೆಫಿನೆಟ್ ಆಗಿ ಕ್ವಶನ್ಸ್ಗಳು ನಿಮಗೆ ಬರ್ತಾವೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಪಾಠ ದೊಡ್ಡದೇ ಇದೆ ಮತ್ತು ಇಲ್ಲಿಂದ ಬಹಳ ಕ್ವಶನ್ಸ್ಗಳು ಸಹಿತ ಬರ್ತಾವೆ. ವಿಶೇಷವಾಗಿ ಬ್ಯಾಂಕ್ನ ಲಕ್ಷಣ ಏನು, ಬ್ಯಾಂಕ್ನ ಕಾರ್ಯ ಏನು, ಬ್ಯಾಂಕ್ ಗ್ರಾಹಕರ ನಡುವಿನ ಸಂಬಂಧದ ವಿಧಗಳು, ಬ್ಯಾಂಕ್ ಸೇವೆ, ಬ್ಯಾಂಕ್ ವಿಧ, ಬ್ಯಾಂಕ್ ಖಾತೆಗಳು, ಬ್ಯಾಂಕ್ ತೆಗೆಯುವ ವಿಧಾನ, ಬ್ಯಾಂಕ್ ಖಾತೆ ಅನುಕೂಲ. ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕನ್ಸೆಪ್ಟ್ಗಳೇ ಇದ್ದಾವೆ. ನನಗನ್ನಿಸ್ತದ ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ನಾವು ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡಿದ್ದೀವಿ. ನನಗನ್ನಿಸ್ತದ ಇಲ್ಲಿಂದ ತುಂಬಾ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಸೊ ಡೆಫಿನೆಟಾಗಿ ಇನ್ನೊಂದು ಪಾರ್ಟನ್ನು ಶಾರ್ಟ್ಲಿ ಆಗಿ ನಾವು ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ, ಅದನ್ನು ಸಹಿತ ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕು, ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳ್ತಾ. ಏನಾದರೂ ಡೌಟ್ಸ್ ಅನಿಸಿದ್ರೆ ಸೊ ತಾವುಗಳು ಕಮೆಂಟಲ್ಲಿ ಪಿನ್ಗಳನ್ನು ಮಾಡಿ. ವಿಶೇಷವಾಗಿ ಇನ್ನೊಂದು ಕ್ವಶನ್ ಪೇಪರ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ನಿಮಗೆ ಸಾಲ್ವ್ ಮಾಡ್ತೀವಿ, ಆ ವಿಡಿಯೋಗಳನ್ನು ಸಹಿತ ತಪ್ಪದೇಯಾಗಿ ನೋಡಿ ಅಂತ ಹೇಳ್ತಾ. ಸೊ ಸಿಗ್ತೀನಿ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನಾವು ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಂದೇ ಒಂದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ. ನೀವೆಷ್ಟು ಲೈಕ್ ಮಾಡ್ತೀರಿ, ನೀವೆಷ್ಟು ಶೇರ್ ಕೊಡ್ತೀರಿ, ಅಷ್ಟು ನಮಗೆ ಏನಾಗ್ತದೆ, ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡಬೇಕಂತಕ್ಕಂಥ ಹುರುಪು, ಖುಷಿ ನಮಗೆ ಬರ್ತದೆ. ಸೊ ಆ ಕಾರಣಕ್ಕಾಗಿಯೇ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು